संकेश्वर बेळगाव येथील प्राध्यापक बी.एस. गविमठ साहित्य आणि सांस्कृतिक प्रतिष्ठानच्या वतीने यावर्षी विविध क्षेत्रात उल्लेखनीय कार्य करणाऱ्या व्यक्तींना पुरस्कार देण्यात येणार आहे। हा सोहळा 16 फेब्रुवारी रोजी बेळगावातील नूतन कन्नड भवन येथे पार पडणार आहे, अशी माहिती एल.व्ही. पाटील यांनी दिली। सोमवारी बेळगावमध्ये आयोजित पत्रकार परिषदेत त्यांनी सांगितले की या कार्यक्रमात समाजभूषण डॉक्टर प्रभाकर कोरे यांच्या अभिनंदन ग्रंथाच्या द्वितीय आवृत्तीचे प्रकाशन देखील होईल। ಗವಿಮಠ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಸಂಕೇಶ್ವರ ಬೆಳಗಾವಿ ಈ ಸಭೆಯಲ್ಲಿ ಈ ವರ್ಷದಿಂದ ಪ್ರಥಮ ಬಾರಿಗೆ ವಿವಿಧ ಕ್ಷೇತ್ರಗಳಲ್ಲಿ ವೈಶಿಷ್ಟ್ಯಪೂರ್ಣ ಸಾಧನೆ ಮಾಡಿದಂಥ ಸಾಧಕರಿಗೆ ಪ್ರಶಸ್ತಿ ನೀಡುವುದರ ಮೂಲಕ ಈ ಕಾರ್ಯಕ್ರಮ ಪ್ರಶಸ್ತಿ ಸಮಾರಂಭ ಎಂಬ ಹೆಸರಿನಲ್ಲಿ ಪ್ರಚಲಿತ ಮಾಡಬೇಕಾಗಿದೆ। 4 ಜನ ವಿಶೇಷ ಸಾಧಕರನ್ನು ಆಯ್ಕೆ ಮಾಡುವ ಸಲುವಾಗಿ ಒಂದು ಸಮಿತಿಯನ್ನು ನೇಮಿಸಿದ್ದೆವು। ಅದರಲ್ಲಿ ಡಾಕ್ಟರ್ ಸರ್ಜು ಕಾಟ್ಕರ್, ಡಾಕ್ಟರ್ ರಾಮಕೃಷ್ಣ ಮರಾಠೆ, ಡಾಕ್ಟರ್ ಪಿ.ಎಸ್. ಮಾಳಿ, ಡಾಕ್ಟರ್ ಗುರುಪಾಲ್ ಮರ್ಗುದೇವರು ಈ ಸ್ಥಳದಲ್ಲಿ ಒಂದು ಸಮಯದಲ್ಲಿ ಸೇರಿ ಸಮಾಲೋಚಿಸಿ ಈ ಕೆಳಗಿನ 4 ಜನರನ್ನು ಆಯ್ಕೆ ಮಾಡಿದ್ದಾರೆ। ಡಾಕ್ಟರ್ ದಯಾನಂದ ನೂರಿ ಅವರು ಪ್ರವೃತ್ತಿಯಿಂದ ವೈದ್ಯರಾಗಿದ್ದರು, ಪ್ರವೃತ್ತಿಯಿಂದ ಸಾಹಿತ್ಯ ಪ್ರೇಮಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ। ಎರಡನೇದವರು ಡಾಕ್ಟರ್ ಗುರುದೇವಿ ಹುಲಿಯಪ್ಪನವ್ರ ಮಠ, ಇವರು ಹೆಸರಾಂತ ಸಾಹಿತಿಗಳಾಗಿ, ಚಿಂತಕರಾಗಿ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ। ಕಲಾರಂಗದಲ್ಲಿ ತಮ್ಮನ್ನೇ ಅರ್ಪಿಸಿಕೊಂಡು ಅಹರ್ನಿಶ ಕಲಾಕ್ಷೇತ್ರದಲ್ಲಿ ಶ್ರಮ ವಹಿಸಿ ತಮ್ಮದೇ ಆದಂಥ ಒಂದು ರಂಗಭೂಮಿಯನ್ನು ಕಟ್ಟಿಕೊಂಡು ಸವದತ್ತಿಯ ಶ್ರೀ ಜಕೀರ್ ನದಾಫ್ ಸವದತ್ತಿ ಅವರು ಆಯ್ಕೆಯಾಗಿದ್ದಾರೆ। ಅವರು ನಾಟಕರಾಗಿ, ನಿರ್ದೇಶಕರಾಗಿ, ಸಂಗೀತ ಸಂಯೋಜಕರಾಗಿ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ। ಈ ವರ್ಷ ಮತ್ತು ಒಂದು MS ಇಂಚಲ್ ಸರ್ ಅವರು ಕೊಡಮಾಡಿದಂಥ ದತ್ತಿನಿಧಿಯ ಯುವ ಕವಿ ಪುರಸ್ಕಾರಕ್ಕೆ ಸಂತೋಷ್ ನಾಯಕ್ ಅವರು ಆಯ್ಕೆಗೊಂಡಿದ್ದಾರೆ। ಅವರು ಹೊಸ ವಿಚಾರಗಳೊಂದಿಗೆ ನವನೀತವಾದಂಥ ಅನೇಕ ಕವನಗಳ ರಚನೆಯೊಂದಿಗೆ ಹೊಸ ವಿಳಾಸ ಹೆಜ್ಜೆಗಳು ಎಂಬ ಕವನ ಸಂಪುಟವನ್ನು ರಚಿಸಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ। ಅವರನ್ನು ಯುವ ಕವಿಯಾಗಿ ಆಯ್ಕೆ ಸಮಿತಿಯವರು ಆಯ್ಕೆ ಮಾಡಿದ್ದಾರೆ। ಇದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ನೀಡುವಂಥ ಸಂಯೋಜನೆಯನ್ನು ಹೊಂದಿದ್ದೇವೆ। ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಮೊದಲ ಆದ್ಯತೆ ಕೊಟ್ಟು ಮುಂಬರುವ ದಿನಗಳಲ್ಲಿ ಈ ಸಾಧಕರ ಆಯ್ಕೆಯ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ರಾಜ್ಯ ಮಟ್ಟದ
ಸಾಧಕರಿಗೂ ಸಹಿತ ಇಲ್ಲಿ ಗೌರವಿಸಿ ಪುರಸ್ಕರಿಸುವ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. यावेळी प्राध्यापक BS गविमठ, य.रू. पाटील आणि इतर मान्यवर उपस्थित राहणार आहेत. विनोद कोलकार, KMM मराठी, बेळगाव.